ಸ್ಪೈಸಿ ಬೇಡ ಅಂತ ಅಂದರೆ ಸ್ವಲ್ಪ ಚೀಸ್ ಹಾಕೋಬೋದು. ಡೋಂಟ್ ನೋ ಆ ಕೊರಿಯನ್ಸ್ ಅದೇ ಒಂದು ಫುಲ್ ಏನು ತಿಂತದ ನಮ್ಗೆ ಇಷ್ಟಕ್ಕೆ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀನಿ, ಟ್ರೈಯಿಂಗ್ ಕೊರಿಯನ್ ಫುಡ್ ಅಂತ ಇದೆ. ಸೊ ಇವತ್ತು ನಾನು ಟ್ರೈ ಮಾಡ್ತಿರೋದು, ಮೊನ್ನೆ ಮೈಸೂರು ಬ್ಲಾಗಲ್ಲಿ ಹೇಳಿದೆ ಒಂದಷ್ಟು ಕೊರಿಯನ್ ಫುಡ್ ತೊಗೊಂಬಂದಿದೆ ಅಂತ. ಇವತ್ತು ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಕೊರಿಯಾಸ್ ನಂಬರ್ 1 ರೈಸ್ ಕೇಕ್, ಯಪೋಕಿ ಅಂದರೆ ತಬೋಕಿನೂ ಅಂತಾರೆ, ಯಪೋಕಿನೂ ಅಂತಾರೆ. ಸೊ ಇದನ್ನು ನಾನು ಯಾವಾಗಲೂ ನಾನೇ ಮನೇಲಿ ಮಾಡ್ಕೊತಾ ಇದ್ದೆ. ಅಕ್ಕಿ ಹಿಟ್ಟಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಒಂದ್ಸತಿ ಶಾರ್ಟ್ಸಲ್ಲಿ ಹಾಕಿದೆ, ನೋಡಿರ್ತೀರಾ. ಸೊ ಇದನ್ನ ಅವ್ರದ್ದೇ ಹೇಗಿರುತ್ತೆ ಅಂತ ಎಲ್ಲ ಟ್ರೈ ಮಾಡ್ತೀನಿ. ಇಲ್ಲಿ ಹೇಗೆ ಮಾಡೋದು ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡಿಕೊಂಡು ಮಾಡೋಣ ಆ್ಯಂಡ್ ಈ ಫುಡ್ನ ರಿವ್ಯೂ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದಕ್ಕೆ ನೀರು ಹಾಕೋಬೇಕು. ಇದು ವಾಶ್ ಮಾಡಿದ್ದೀವಿ ಆ್ಯಂಡ್ 100 ml ನೀರು ಹಾಕೋಬೇಕು. ಸೊ ನೀರು ಹಾಕೊಂಡಿದ್ದೀನಿ ಆ್ಯಂಡ್ ನೀರು ಬಾಯ್ಲಿಂಗಿಗೆ ಬಂದಾಗ ಇದನ್ನ ಮತ್ತೆ ಇದರೊಳಗಿರೋ ರೈಸ್ ಕೇಕ್ಸ್ ಆ್ಯಂಡ್ ಸಾಸ್ನ ಹಾಕಬೇಕು. ಸೊ ಇದರೊಳಗೆ ಹೇಗಿದೆ ಅಂದರೆ ಈ ಥರ ಇದೆ. ಇದು ರೈಸ್ ಕೇಕ್ಸ್ ಆ್ಯಂಡ್ ಇದು ಸಾಸ್ ಕೊಟ್ಟಿದ್ದಾರೆ. ಸೊ ಇವೆ ಎಲ್ಲದನ್ನು ಕೂಡ ಹಾಕ್ಬೇಕು. ಇವಾಗ ಅಲ್ಲಿಗೆ ನಾನು 100 ml ನೀರು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ರೈಸ್ ಕೇಕ್ಸ್ ಹಾಕೊತಾ ಇದ್ದೀನಿ ಇವಾಗ. ಅಯ್ಯೋ ಇದರೊಳಗೆ ಓಕೆ, ಇಲ್ಲಿ ಡು ನಾಟ್ ಈಟ್ ಅಂತ ಇದೆ ಫಿಶ್. ಓಕೆ, ಇದೇನೋ ಒಳಗಡೆ ಫುಡ್ ಪ್ರೊಟೆಕ್ಟ್ ಮಾಡಕ್ಕೆ ಹಾಕಿರ್ತಾರಲ್ಲ, ಅದು ಡು ನಾಟ್ ಈಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸಾಸ್ ಪ್ಯಾಕೆಟ್ ಪೌಡರ್ ಇದರಲ್ಲಿದೆ ಫಾರ್ಮುಲಾದಲ್ಲಿ. ಸೊ ಇದೆರಡನ್ನೂ ಹಾಕೊತೀನಿ. ಇದು ಜಸ್ಟ್ ಮ್ಯಾಗಿ ಮಾಡೋ ಥರನೇ, ಏನಿಲ್ಲ. ಅದೇನೇನಿರುತ್ತೆ ಎಲ್ಲದನ್ನು ಹಾಕ್ಬಿಟ್ಟು ಅದು ಬಾಯ್ಲ್ ಆಗೋ ತನಕ ಇದು ಮಾಡ್ಕೋಬೇಕು. ಇದು ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಇದೆ, ನೋಡೋಣ. ಇನ್ನೊಂದು ಹಾಕೋಬೇಕು. 2 ಕೊಟ್ಟಿದ್ದಾರೆ, ಮೇ ಬಿ ಸಾಸ್ಗೆ. ಇನ್ನೊಂದೆಲ್ಲೋ ನನ್ನ ತಂಗಿ ತಂದು ಹಾಕ್ತಾ ಇದ್ದಾರೆ. ಸೊ 2 ಪ್ಯಾಕೆಟ್ ಹಾಕ್ಕೊಂಡೆ. ಸೊ ಇದು ಬಾಯ್ಲ್ ಎಲ್ಲದೂ ಸಾಸಲ್ಲಿ ನೀರಿಗೆ ಮಿಕ್ಸ್ ಆಗಲಿ. ಸೊ ನೀಟಾಗಿ ಬಾಯ್ಲ್ ಆಗಿ ಈ ನೀರು ತಿಕ್ಕಾಗಬೇಕು, ಸಾಸಿ ಥರ ಆಗಬೇಕು. ಸೊ ಆವಾಗ ಇಟ್ಸ್ ರೆಡಿ ಅಂತ. ಸೊ ಹಿಂಗೆ ಬಾಯ್ಲಿಂಗ್ ಸ್ಟಾರ್ಟ್ ಆದಮೇಲೆ ನಾವು ಹೀಟ್ನ ಕಡಿಮೆ ಇಡಬೇಕು. ಅಂದರೆ ಉರಿ ಜಾಸ್ತಿ ಕೊಟ್ಟಿರ್ತೀವಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಅವಾಗ ಸ್ವಲ್ಪ ರೈಸ್ ಕೇಕ್ ಕೂಡ ನೀಟಾಗಿ ಇದು ಬೇಯುತ್ತೆ, ಜೊತೆಗೆ ನೀಟಾಗಿ ಬೇಗ ಸಾಸಿ ಆಗುತ್ತೆ ಅಂತ ಅಷ್ಟೇ. ಹಾಟ್ ಆ್ಯಂಡ್ ಸ್ಪೈಸಿ ಆಗಿದೆ. ನಾನು ಯೂಶ್ವಲಿ ಹಾಟ್ ಆ್ಯಂಡ್ ಸ್ಪೈಸಿ ಇರೋದಕ್ಕೆ ಎಲ್ಲದಕ್ಕೂ ನಾನು ಚೀಸ್ ಹಾಕ್ಕೊತೀನಿ. ಚೀಸ್ನು ಕೂಡ ಹಾಕೋಬೋದು, ಇಲ್ಲ ಎಗ್ ಕೂಡ ಇದ್ರ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಈ ಸತಿ ಚೀಸ್ನ ಪ್ರತಿ ಸತಿ ಚೀಸ್ ಹಾಕ್ತೀನಿ, ಯಾಕಂದರೆ ಈಗ ಟೇಸ್ಟ್ ನೋಡಿದೆ ಇದ್ರದ್ದು ಸಾಸ್ದು ತುಂಬ ಸ್ಪೈಸಿ ಆಗಿದೆ. ಬಟ್ ಟೇಸ್ಟ್ ಮಾಡೋಣ, ಹಿಂಗೆ ಚೀಸ್ ಹಾಕೊಳ್ಳೋದು ಬೇಡ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ನೀಟಾಗಿ ಬೇಗ ಇದಾಗಲಿ, ಸಾಸಿ ಆಗಲಿ ಅಂತ. ತೆಗೆದು ಸಾಸಿ ಆಗಿದೆಯೋ ಇಲ್ವೋ ಅಂತ. ಓಕೆ, ಆಗಿದೆ. ಜಾಸ್ತಿ ನೀರು ಹಾಕಿದ್ದೀನಿ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಸಾಸಿ ಆಗಿದೆ. ಎಸ್, ಆಗಿದೆ. ನಿಮ್ಗೆ ಇದು ಖಾರ ಅನಿಸೋದೆ, ನೀವು ಬೇಕಾದ್ರೆ ಇವಾಗ ಹಿಂಗೆ ಚೀಸ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ನಿಮಗೆ ಆ ಚೀಸ್ ಎಲ್ಲ ಸ್ಪ್ಲಿಟ್ ಆದಾಗ ನಿಮಗೆ ಖಾರ ಅನಿಸಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಸಿ ಆಗಿದೆ. ಓ ಮೈ ಗಾಡ್. ಸೊ ಈಗ ಪ್ಲೇಟ್ಗೆ ಹಾಕೊಂಬಿಡೋಣ. ಸೊ ಇದು ನನ್ನ ಪ್ಲೇಟ್ ಆ್ಯಂಡ್ ಇವಾಗ ಹಾಕೊಳ್ಳೋಣ. ಓಕೆ ಗೈಸ್, ಇವಾಗ ಟೇಸ್ಟ್ ಮಾಡಿ ರಿವ್ಯೂ ಮಾಡೋಣ. ನೀನು ಟೇಸ್ಟ್ ಮಾಡಲ್ವೇನೆ? ಹಾಂ, ತಿನ್ನಲ್ವಾ? ನನ್ನ ತಂಗಿ ಒಂದು ಪೀಸ್ ತಿಂತೀನಿ ಅಂದ್ಲು, ಇವಾಗ ತಿನ್ನಲ್ಲ ಅಂತಿದ್ದಾಳೆ. ಆ್ಯಂಡ್ ಸುಡ್ತಿದೆ ತೊಡೆ ಮೇಲೆ ಇಟ್ಕೊಳ್ಳೋಕ್ಕೂ. ಈ ಚಾಪ್ ಸ್ಟಿಕ್ಕಲ್ಲಿ ತಗೋಕೆ ತಿನ್ನೋಕ್ಕೆ ಆಗ್ತಿಲ್ಲ. ಹಾಂ, ಇಟ್ಕೊಂಡೆ ಒಂದು. ನಾವು
ಅಕ್ಕಿ ಹಿಟ್ಟಲ್ಲಿ ನಾನು ಮನೇಲಿ ಮಾಡಿದ್ನಲ್ಲ ಅದಕ್ಕಿಂತ ತುಂಬ ಚೂವಿ ಆಗಿದೆ. ರೈಸ್ ಕೇಕ್ ಸಕ್ಕತ್ತಾಗಿದೆ. ಸಾಸು ಕೂಡ ಸ್ಪೈಸಿ ಆಗಿದೆ. ನಿಮಗೆ ಸ್ಪೈಸಿ ಬೇಡ ಅಂತ ಅಂದರೆ ಸ್ವಲ್ಪ ಚೀಸ್ ಹಾಕೋಬೋದು. ಬಟ್ ಸೋ ಗುಡ್, ಚೆನ್ನಾಗಿದೆ. ಆ್ಯಂಡ್ ಹೇಳಿದ್ನಲ್ಲ, ಐ ವುಡ್ ರೇಟ್ 10 on 10 ಫಾರ್ ದಿಸ್. ಇದು ಒಂದು ಫುಲ್ಲು ಒಬ್ಬರಿಗೆ ಒಂದು ಮೀಲ್ ಥರ ಆಗುತ್ತೆ ಮಧ್ಯಾಹ್ನ. ಸೋ ಗುಡ್. ಬೇಡ ನಿಜ ಸಗದಾಗಿದೆ. ತಿಂತೀನಿ ಅಂದ್ಲು, ಕೇಳೋಕೆ ಹೋದ್ರೆ ಬೇಡ ಅಂತ. ಓಕೆ, ಇದನ್ನ ತಿಂದು ನನ್ನ ಊಟವನ್ನು ಮುಗಿಸ್ತೀನಿ. ಸೊ ಆಮೇಲೆ ತಿಂದಾದ್ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಫಸ್ಟ್ ತಿಂದು ಗೈಸ್, ಅದು ಆ್ಯಕ್ಚುಲಿ ಸರ್ವಿಂಗ್ ಫಾರ್ 2 ಅಂತ ಇದೆ. 2 ಪ್ಯಾಕೆಟ್ಸ್ ಏನು ಕೊಟ್ಟಿದ್ದು ಅಂದರೆ ಇಬ್ಬರು ತಿನ್ಬೋದು, ಇಲ್ಲ 2 ಸತಿ ಮಾಡ್ಕೋಬೋದು ಅಂತ. ನಾನು ಫುಲ್ ಮಾಡ್ಕೊಂಡೆ ಜಾಸ್ತಿ ಆಯಿತು. ಆ್ಯಕ್ಚುಲಿ ಜೋಸ್ನ ಇವತ್ತು ಸ್ಯಾಟರ್ಡೆ, ಅವಳು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂತಿದ್ಲು. ಸೊ ನಾನು ಅರ್ಧ ತಿಂದು ಅವಳಿಗೆ ಅರ್ಧ ಇಟ್ಟು ಅವಳು ನೈಟ್ ತಿಂತಾಳಂತೆ. ಆಮೇಲೆ ಅದು ರೈಸ್ ಕೇಕ್ಸು ತುಂಬ ಅಂದರೆ ತುಂಬ ಚೂವಿ ಆಗಿತ್ತು. ಆ್ಯಂಡ್ ಅದು ಒಂದು ಫುಲ್ ಒಬ್ಬರೇ ತಿನ್ನೋಕ್ಕೆ ಅಂದ್ರೆ ಆಗಲ್ಲ. ಐ ಡೋಂಟ್ ನೋ ಆ ಕೊರಿಯನ್ಸ್ ಅದು ಹೆಂಗೆ ಒಂದು ಫುಲ್ ಹೆಂಗೆ ತಿಂತದೋ, ನಮ್ಗೆ ಇಷ್ಟಕ್ಕೆ ಸಾಕಾಯಿತು. ಸೊ ಬಟ್ ಟೇಸ್ಟ್ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಸ್ವಲ್ಪ ಖಾರ ಅಂತ ಅನಿಸ್ತು. ಬಟ್ ಖಾರ ಆದರೆ ನೀವು ಚೀಸ್ ಹಾಕೋಬೋದು. ಸೊ ನೆಕ್ಸ್ಟ್ ನಾನು ಇನ್ನೊಂದು 2x ಸ್ಪೈಸಿ ನೂಡಲ್ಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಪ್ ನೂಡಲ್ಸ್ ತಂದಿದ್ದೀನಿ ಅದಕ್ಕೆ ಅಂತಾನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಬರೀರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.